ನಮಸ್ಕಾರ ಕರ್ನಾಡು, ನಾನು ನಿಮ್ಮ ವಿನಯ್ ಮಾತಾಡ್ತಾ ಇರೋದು. ಇವತ್ತು ನಾವು ಗಾಡಿ ರಿವ್ಯೂ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಯಾವುದು ಅಂತೇಳಿ ಡಿಸ್ಪ್ಲೇ ನೋಡಿ ನೀವೇ ಹೇಳಬೇಕು. ಗಾಡಿ ಬಗ್ಗೆ ಪೂರ್ತಿಯಾಗಿ ಏನಿದೆ ಏನಿಲ್ಲ ಎಲ್ಲ ಹೇಳ್ಬಿಡ್ತೀನಿ ನಿಮಗೆ. ಯಾಕಂಡು ಇತ್ಲಾಗ ಎಲ್ಲ ಕಡೆ ರೌಂಡ್ ಹೊಡಿತೀಯಾ, ಆ ಕಡೆ ಅಂದು ಈ ಕಡೆ ಹೊಡಿತೀಯಾ? ಬನ್ನಿ ಗಾಡಿ ನಿಲ್ಲಿಸ್ಕೊಂಡು ಇದ್ರ ಬಗ್ಗೆ ಏನಿದೆ ಏನೇನಿಲ್ಲ ಅಂತ ಹೇಳ್ತೀನಿ. ನೋಡಿ ನಮ್ಮ ಡಾರ್ಲಿಂಗ್ ರಾಧೆ ಅವ್ರದ್ದೇ ಬೈಕು. ತುಂಬ ತುಂಬ ಧನ್ಯವಾದಗಳು ಬೈಕ್ ರಿವ್ಯೂ ಮಾಡ್ಲಿಕ್ಕೆ ಕೊಟ್ಟಕ್ಕೆ. ತುಂಬ ಥ್ಯಾಂಕ್ಸ್ ಬ್ರೋ. ನಮಸ್ಕಾರ ಕರ್ನಾಡು, ನಾನು ನಿಮ್ಮ ವಿನಯ್ ಮಾತಾಡ್ತಾ ಇರೋದು. ಇವತ್ತು ನಿಮ್ಮ ಎದುರುಗಡೆ ಇದೆ NS 200 160 ಹೇಳ್ತೀನಿ ನಾನೇ. NS 160 2024 ಮಾಡೆಲ್ಲು. ನೋಡ್ಲಿಕ್ಕೆ ಸೇಮ್ ಆಲ್ಮೋಸ್ಟ್ ಆಲ್ NS 200 ಥರನೇ ಇದೆ. ಬಟ್ ಇಂಜಿನ್ ಪವರಲ್ಲಿ ಮತ್ತು ಕೆಲವೊಂದು ಚೇಂಜಸ್ ಮಾಡಿದ್ದಾನೆ ಅಷ್ಟೇ. ಇದರಲ್ಲಿ ಕಿಕ್ ಇದೆ, ಅದರಲ್ಲಿ ಕಿಕ್ ಇಲ್ಲ. ಹೇಳ್ತೀನಿ ಏನೇನಿದೆ ಅಂತ ಹೇಳಿ. ಫ್ರಂಟ್ ಲುಕ್ ನೋಡಿದ್ರೆ ಈ ಥರ ಇದೆ ನೋಡಿ. LED ಹೆಡ್ಲೈಟು, ಡೇ ರನ್ನಿಂಗ್ ಲೈಟು, LED ಇಂಡಿಕೇಟ್ರು, ಶಾಕ್ ಅಬ್ಜರು. NS 200ಗೆ ಯಾವ ಥರದ್ದು ಕೊಟ್ಟಿದ್ದಾನೆ ಅದೇ ಥರದ್ದೇ ಕೊಟ್ಟಿದ್ದಾನೆ. ಮಡ್ಗಾರ್ಡು ಮತ್ತು ಇಲ್ಲಿ ಕಾರ್ಬನ್ ಫೈಬರ್ ಫಿನಿಶಿಂಗ್ ಕೊಟ್ಟಿದ್ದಾನೆ ಫ್ರಂಟಲ್ಲೆಲ್ಲ ನೋಡಿ. ಮತ್ತು ABS ಬ್ಯಾಡ್ಜಿಂಗ್ ಸ್ಟಿಕ್ಕರಿಂಗ್ ಕೊಟ್ಟಿದ್ದಾನೆ. ಫ್ರಂಟಲ್ಲಿ ಬಂದಿದ್ದಕ್ಕೆ ABS ವಿತ್ ಡಿಸ್ಕು. ಅಲೋವಿಲ್ ಡಿಸೈನ್ ನೋಡ್ರಿ ಏನು ಸಾಕತ್ತಾಗೈತೆ ಹತ್ರ ಹಿಂಗೆ ಚೆನ್ನಾಗಿ ಮಾಡಿದ್ದಾನೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ ನೋಡ್ರಿ. ಗಟ್ಮುಟ್ಟಾಗಿರೋ ಗಾರ್ಡ್ ಕೊಟ್ಟಿದ್ದಾನೆ. ಗಾರ್ಡು ಇಂಜಿನ್ ಬಗ್ಗೆ ಮಾತಾಡೋದಾದರೆ 160cc ಇಂಜಿನ್ನು, 17.3 ಹಾರ್ಸ್ ಪವರು, 14.6 Nm ಟಾರ್ಕು ಇಂಜಿನ್. ಇದು ನೋಡಿ ಆಯಿಲ್ ಕೋಲ್ಡು ಇಲ್ಲೆಲ್ಲ ಹಾಕಿದ್ದ. ಇಲ್ಲಿ ನೋಡಿ ಆಯಿಲ್ ಕೋಲ್ಡ್ ಅಂತ ಹಾಕಿದ್ದಾರೆ ಬ್ಯಾಡ್ಜು. ಇಂಜಿನ್ ಬಂದುಬಿಟ್ಟು ಆಯಿಲ್ ಕೋಲ್ಡು. ನೀವು ಆರಾಮಾಗಿ 150 ಕಿಲೋಮೀಟ್ರು 200 ಕಿಲೋಮೀಟ್ರು ನಾನ್ ಸ್ಟಾಪಾಗಿ ಆರಾಮ್ ಹೊಡಿಬೋದು ಗಾಡೀಲಿ. ಆಯಿಲ್ ಕೋಲ್ಡ್ ಸಿಸ್ಟಮ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಜಾಸ್ತಿ ಹೀಟ್ ಬರೋಲ್ಲ ಗಾಡಿ. ಅದೊಂದು ಚೆನ್ನಾಗಿ ಮಾಡಿದೆ. NS 200ಅಲ್ಲಿ ಲಿಕ್ವಿಡ್ ಕೋಲ್ಡ್ ಇದೆ, ಇದರಲ್ಲಿ ಆಯಿಲ್ ಕೋಲ್ಡ್ ಕೊಟ್ಟಿದ್ದಾನೆ. ಎಕ್ಸ್ಪಲ್ಸಿಗೂ ಅಷ್ಟು ಆಯಿಲ್ ಕೋಲ್ಡ್ ಇದೆ. TVS RTR 160 ಸಹ ಆಯಿಲ್ ಕೋಲ್ಡ್ ಇದೆ. ಅದು ಬಿಟ್ಟರೆ ಅಂಡರ್ಬಲ್ಲಿ ಸೈಲೆನ್ಸರು. ಇಂಜಿನ್ ಗಾರ್ಡ್ ನೋಡ್ರಿ ಎಷ್ಟು ಗಟ್ಟಿ ಕೊಟ್ಟವನೆ, ಸಾಕತ್ತು ಗಟ್ಮುಟ್ಟಾಗಿ ಕೊಟ್ಟವನೆ. ಬಜಾಜ್ ಅವ್ರ ಬಗ್ಗೆ ಮಾತಾಡೋ ಹಂಗೆ ಇಲ್ಲ. ಸಸ್ತಾಮೇ ಮಸ್ತ್ ಮಾಲ್ ಅಂದ್ರೆ ಬಜಾಜ್ ಅವ್ರದ್ದೇ. ಕಡಿಮೆ ಬಜೆಟಲ್ಲಿ ನಮ್ಮ ಜನರಿಗೆ ಹೆಂಗೆ ಬೇಕೋ, ಅವ್ರ ಮೈಂಡ್ ಸೆಟ್ಟಿಗೆ ಹೆಂಗೆ ಬೇಕೋ ಆ ಥರ ಗಾಡಿ ಮಾಡಿ ರೆಡಿ ಬಿಡ್ತಾನೆ. ಇದು ನೋಡ್ರಿ ಟ್ಯಾಂಕಿಂಕೆಲ್ಲ ಹೆಂಗಿದೆ. ಇಷ್ಟು ಕಡಿಮೆ ರೇಟಲ್ಲಿ ಯಾರು ಕೊಡ್ತಾರೆ? ಆನ್ ರೋಡ್ ಬಂದುಬಿಟ್ಟು 1,92,000 ಆಯಿತು ಅಂದರು ಬೆಂಗಳೂರಲ್ಲಿ. ಬಟ್ ಅದೆಲ್ಲ ಹೆಂಗೆ ಅಂದರೆ ಟಾಪ್ ಮಾಡಲ್ಲು, ಬ್ಲೂಟೂತ್ ಕನೆಕ್ಟಿವಿಟಿ ಅದು ಇದು ಎಲ್ಲದೂ ಇದೆ ಇದರಲ್ಲಿ. 1,92,000 ಆಯಿತು ಅಂದರು. ಶೋರೂಮಿಗೆ ವೇರಿಯೇಷನ್ ಆಗುತ್ತೆ. ನೀವು ಬೇಕು ಅಂದರೆ ನಿಮ್ಮ ನಿಯರ್ ಬೈ ಶೋರೂಮಲ್ಲಿ ಕೇಳಿ ನೋಡ್ಬೋದು ಆನ್ ರೋಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿ. ಅದು ಬಿಟ್ಟರೆ ಇದರಲ್ಲಿ 160ಅಲ್ಲಿ ಕಿಕ್ ಕೊಟ್ಟಿದ್ದಾನೆ, 200ಅಲ್ಲಿ ಕಿಕ್ ಇಲ್ಲ. ಬಟ್ ನೋಡ್ಲಿಕ್ಕೆಲ್ಲ ಸೇಮು ನೋಡಿ. 160ಅಲ್ಲಿ ಕಿಕ್ ಕೊಟ್ಟಿದ್ದಾನೆ, 200ಅಲ್ಲಿ ಕಿಕ್ ಕೊಟ್ಟಿಲ್ಲ. ಮತ್ತು ಆಯಿಲ್ ಕೋಲ್ಡು 160ಅಲ್ಲಿ, NS 200ಅಲ್ಲಿ ಬಂದುಬಿಟ್ಟು ಲಿಕ್ವಿಡ್ ಕೋಲ್ಡು. ಪೂಟ್ರೆಸ್ಟು ಅಷ್ಟೇ. ಫ್ರಂಟ್ ರಬ್ಬರ್ ಕೊಟ್ಟಿದ್ದಾನೆ, ಬ್ರೇಕ್ ಚೆನ್ನಾಗಿ ಕೊಟ್ಟಿದ್ದಾನೆ. ಈ ರಬ್ಬರ್ ಕೊಡೋದ್ರ ಬದಲು ಮೆಟಲ್ದು ಒಂದು ಅಪ್ಡೇಟ್ ಮಾಡಿದ್ರೆ ಸಕ್ಕತ್ತಿರ್ತಿತ್ತು. ಯಾಕಂದರೆ ಇದೆಲ್ಲ ಕಿರೋಗ್ಬಿಡುತ್ತೆ ರಬ್ಬರ್ದು. ಹಿಂದ್ಗಡೆ ಬಂದುಬಿಟ್ಟು ಮೆಟಲ್ದು ಕೊಟ್ಟಿದ್ದಾನೆ, ಆದರೆ ನೈಸ್ ಇದೆ. ಹತ್ತು ಅಂದರೆ ಹಿಂಗೆ ಜಾರೋಗ್ಬಿಡುತ್ತೆ. ಅದೊಂದು. ಹಿಂದ್ಗಡೆಗೂ ಅಷ್ಟೇ ಡಿಸ್ಕ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡಲ್ಲೂ ABS ಇದೆ. ABS ಸೆನ್ಸರ್ ಕೊಟ್ಟಿದ್ದಾರೆ ಇಲ್ಲಿ. ABS ರಿಂಗು ಇದೆ. ಹಿಂದ್ಗಡೆ ಬಂದರೆ ಮೋನೋ ಶಾಕ್ ಅಬ್ಸರ್ವರ್ ಇದೆ. ಬ್ಯಾಕ್ ಸೈಡಲ್ಲಿ ಟೇಲ್ ಲೈಟ್ ಬಂದುಬಿಟ್ಟು LED ಕೊಟ್ಟಿದ್ದಾನೆ. ಮತ್ತು ಟೇಲ್ ಟೈಡಿ ಹಾಕೋ ಅವಶ್ಯಕತೆ ಬೇಡ, ನಮ್ಮ ಜನಕ್ಕೆ ಯಾಕೆ ಕಷ್ಟ ಕೊಡೋದು ಅಂತ ಹೇಳಿ ಅದರಲ್ಲೇ ಕೊಟ್ಬಿಟ್ಟಿದ್ದಾರೆ ಬಜಾಜ್ ಅವರು. ಸುಮ್ಮನೆ ಟೇಲ್ ಟೈಡಿ ಹಾಕ್ಸ್ಕೊಂಡು ಪೊಲೀಸ್ ಕೈಲೆಲ್ಲ ದಂಡಾಗಿ ಹಾಕ್ಸ್ಕೊಂತೀರ, ನಾವೇ ಅದೇ ಥರ ಕೊಟ್ಬಿಡ್ತೀವಿ. ಅದಕ್ಕೊಂದು ನಂಬರ್ ಪ್ಲೇಟ್ ಸಿಗಿಸ್ಕೊಂಡ್ಬಿಡ್ರಿ, ಟಯರ್ ಆಗರ್ ತೆಗೆದಾಕ್ರಿ, ಜೂಮಾಗಿ ಮಜಾ ಮಾಡಿರಿ ಅಂತ. ಇನ್ನೂ ಏನು ಬೇಕು. ಹಿಂದ್ಗಡೆ ಗ್ರ್ಯಾಬ್ ರೀಲು NS 200 ಥರನೇ ಇದೆ. ಸೀಟ್ ಮಾತ್ರ ಸಖತ್ತಾಗಿದೆ. ಹಿಂದ್ಗಡೆದು ಓಕೆ, ಹಿಂದ್ಗಡೆ ಸ್ವಲ್ಪ ಹಾರ್ಡ್ ಇದೆ. ಫ್ರಂಟ್ ಮಾತ್ರ ನೋಡ್ರಿ ಮುಟ್ತಿದ್ದಂಗೆ ಒಳಗೆ ಹಾಕ್ಕೊಂತೈತಿ. ಸಾಕದಾಗಿದೆ. ಇಲ್ಲಿ ಟ್ಯಾಂಕ್ ಪ್ಯಾಡ್ ಕೊಟ್ಟಿದ್ದಾರೆ. ಫುಲ್ಲಿ ಬ್ಲ್ಯಾಕ್ ಕಲರ್ ಗಾಡಿ. ಡಿಸ್ಪ್ಲೇ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಹೇಳ್ತೀನಿ, ವೇಟ್ ಮಾಡಿ. ಫಸ್ಟು ರೌಂಡಾಗಿ ಒಂದು ಗಾಡೀಲಿ ಏನಿಲ್ಲ ನೋಡ್ಕೊಬಿಡೋಣ, ಆಮೇಲೆ ಅಲ್ಲಿ ಕೈ ಹಾಕೋಣ. ಹಿಂದ್ಗಡೆಗೆ ನೋಡೋದಾದರೆ LED ಇಂಡಿಕೇಟರ್ ಹಿಂದೆ ಮುಂದೆ ಎಲ್ಲ LED ಎಲ್ಲ ಕಡೆ LED ಮಾಡಿದ್ದಾನೆ. ಲೆಫ್ಟ್ ಸೈಡಲ್ಲಿ ಬಂದರೆ ಇಲ್ಲಿ ನಿಮಗೆ ಹೆಣ್ಮಕ್ಳು ಕೂತ್ಕೊಂಡ್ರೆ ಒಂದು ಸೈಡ್ ಕೂತ್ಕೊಂತಾರಲ್ವ, ಅದಕ್ಕಾಗಿ ಇದು ಕೊಟ್ಟಿರೋದು. ಇದು ಸ್ಯಾರಿ ಗಾರ್ಡ್, ಓಪನ್ ಚೈನ್ ಸಿಸ್ಟಮ್. ಇದರಲ್ಲೂ ಅಷ್ಟೇ ನೀವು ಚೈನ್ ಕ್ಲೀನ್ ಮಾಡ್ತಾನೇ ಇರಬೇಕು, ಇಲ್ಲ ಅಂದರೆ ಗರ ಬರ ಸೌಂಡ್ ಬರುತ್ತೆ. NS 200ಅಲ್ಲಿ ಡಬಲ್ ಸ್ಟ್ಯಾಂಡ್ ಇಲ್ಲ, ಇದರಲ್ಲಿ ಡಬಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನೋಡಿ. ಸಿಂಗಲ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರು ಕೊಟ್ಟಿದ್ದಾರೆ. ನೀವು ಸ್ಟ್ಯಾಂಡ್ ಹಾಕೋಣ ಎಲ್ಲ ಗಾಡಿಲೂ ಕೊಡ್ತಾ ಇದ್ದಾರೆ ಇವಾಗ.
ಇದರಲ್ಲೂ ಕೊಟ್ಟಿದ್ದಾರೆ, ಅದೊಂದು ಒಳ್ಳೆಯದು. ಯಾಕೆಂದರೆ ಸ್ಟ್ಯಾಂಡ್ ಹಾಕೊಂಡು ಹೊಡೆಯೋರು ಇರ್ತಾರೆ ನಮ್ಮ ದೇಶದಲ್ಲಿ. ಎಲ್ಲಾದರೂ ಹೋಗಿ ದಬಾಕ ಬಿಡ್ತಾರೆ. ಆಮೇಲೆ ಗಾಡಿ ಮೇಲೆ ಬ್ಯಾಡ್ ನೇಮ್ ಸುಮ್ಮನೆ ಅವರು ಹೆಂಗೆ ಹೊಡಿತಾರೆ ಏನೋ ಗಾಡಿ ಮೇಲೆ ಬ್ಯಾಡ್ ನೇಮ್ ಕೊಡ್ತಾರೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ 6 ಗೇರ್ ಸಿಗೋಲ್ಲ, 5 ಗೇರ್ ಸಿಗೋದು. ಒಂದು ಡೌನು 4 ಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಒಂದು ಕೆಳಗೆ ನ್ಯೂಟ್ರಲ್ಲು 2 3 4 5. ಇದರಲ್ಲಿ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಕೊಟ್ಟು 6 ಗೇರ್ ಮಾಡಿದರೆ MTಗೆ ಒಳ್ಳೆ ಟಕ್ಕರ್ ಹೊಡಿತಿತ್ತು ಗಾಡಿ. ಆದರೂ ಅವ್ರು ಬಿಡ್ತಾ ಇಲ್ಲ. ಫ್ಯೂಲ್ ಇಂಜೆಕ್ಷನ್, ಎಲ್ಲ ಗಾಡಿ ಫ್ಯೂಲ್ ಇಂಜೆಕ್ಷನಲ್ಲಿ ನೀವು ಪೆಟ್ರೋಲು 1 ಲೀಟ್ರ್ ಮೇಲ್ಗಡೆ ಇಡಲೇಬೇಕು ಟ್ಯಾಂಕಲ್ಲಿ, ಇಲ್ಲ ಅಂದರೆ ಪ್ರಾಬ್ಲಮ್ ಬರುತ್ತೆ. ಟ್ಯಾಂಕ್ ನೋಡೋದಾದರೆ ಬಲ್ಕಿಯಾಗಿದೆ ಗುರು. NS200 ಎಷ್ಟು ದೊಡ್ಡ ಇದೆ ಅಷ್ಟೇ ದೊಡ್ಡ ಇದೆ. ಇಲ್ಲಿ 3D ಲೋಗೋ ಕೊಟ್ಟಿದ್ದಾರೆ ಪಲ್ಸರ್ ಅಂತೇಳಿ. E20 ಅಂದರೆ ನೀವೇನು ಚೇಂಜಸ್ ಮಾಡ್ಕೊಳ್ಳೋದಿರಲ್ಲ. ಪೆಟ್ರೋಲ್ ಬಂಕವರೇ ಮುಂದೆ ಬರ್ತಾ ಚೇಂಜಸ್ ಮಾಡ್ಕೊಂಡು ನಿಮ್ಮ ಗಾಡಿಗೆ ಹಾಕ್ತಾರೆ. ಬಟ್ ಮುಂದೆ ಆಗೋ ಚೇಂಜಸ್ನ ಅಡ್ವಾನ್ಸ್ ಆಗಿ ಇವಾಗಲೇ ಅದಕ್ಕೆ ತಕ್ಕಂಗೆ ಇಂಜಿನ್ನ ರೆಡಿ ಮಾಡಿರ್ತಾರೆ ಅಷ್ಟೇ. ಡೋಂಟ್ ವರಿ, ಯಾರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವೇನು ಚೇಂಜಸ್ ಮಾಡಿಸೋದಿರಲ್ಲ. ಲೆಫ್ಟ್ ಸೈಡಿಂದ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ ಕದರಾಗಿ ಜಗ ಮಗ ಅಂತೇಳಿ. 160 ಟ್ಯಾಂಕ್ ಮೇಲೆ ನೋಡಿ, 160 ಸಿಲ್ವರ್ದು ಇದು ಕೊಟ್ಟಿದ್ದಾರೆ. ನಂಗೆ ಆಲೋ ವೀಲ್ ಡಿಸೈನ್ ಸಾಕೋದು ಇಷ್ಟ ಆಯಿತು, ಒಂಥರ ಚೆನ್ನಾಗಿದೆ. ಹಿಂಗೆ ಹೋಗಿದೆ. ಬನ್ನಿ ಇವಾಗ ಮಾತಾಡೋಣ. ಗಾಡಿದೆಲ್ಲ ಪೂರ್ತಿ ವಾಕ್ ರೌಂಡ್, ಅಂದರೆ ಪೂರ್ತಿ ಒಂದು ರೌಂಡು ಸುತ್ತಮುತ್ತ ಹೊರಗಡೆ ಏನಿದೆ ಏನಿಲ್ಲ ಎಲ್ಲ ಹೇಳಾಯಿತು. ಇವಾಗ ಒಳಗಡೆ ಹೋಗೋಣ. ಒಳಗಡೆ ಅಂದರೆ ಫಸ್ಟ್ ಬಟನ್ ನೋಡ್ಕೊಬಿಡೋಣ, ಆಮೇಲೆ ಡಿಸ್ಪ್ಲೇ ಕೈ ಹಾಕೋಣ. ರೈಟ್ ಸೈಡಲ್ಲಿ ಬಂದುಬಿಟ್ಟು ಸೆಲ್ಫ್ ಬಟನ್ನು, ಇಂಜಿನ್ ಕಿಲ್ ಸ್ವಿಚ್ಚು, ಹೆಡ್ಲೈಟ್ ಆನು ಆಫು, ಮತ್ತು ನಿಮಗೆ ಇದು ವಾಷಿಂಗ್ ಲೈಟ್ ಸ್ವಿಚ್ಚು. ಇದರಲ್ಲೂ ಡಿಪು ಮಾಡ್ಕೋಬೋದು. ಇದು ಮೂಡ್ ಚೇಂಜ್ ಮಾಡಲಿಕ್ಕೆ ಆಮೇಲೆ ಡಿಸ್ಪ್ಲೇಲಿ ಹೇಳ್ತೀನಿ ಹೆಂಗೆ ಅಂತೇಳಿ. ಇದು ಬಂದುಬಿಟ್ಟು ಇಂಡಿಕೇಟ್ರು, ಇದು ಹಾರ್ನು. ಇದರಲ್ಲಿ ಹಜಾರ್ಡ್ ಲೈಟ್ ಕೊಡ್ಬೋದಿತ್ತು, ಹಜಾರ್ಡ್ ಲೈಟ್ ಕೊಟ್ಟಿಲ್ಲ. ಅದೊಂದು ಸ್ವಲ್ಪ ಬೇಜಾರದ ವಿಷಯ. ಯಾಕಂದರೆ ಇವಾಗ ನೀವೆಲ್ಲಾದರೂ ಮಂಜು ಬಿದ್ದಿರುತ್ತಲ್ಲ, ಅಂತೆಲ್ಲ ಗಾಡಿ ನೀವು ಸೈಡಲ್ಲಿ ನಿಲ್ಲಿಸಿದ್ದೀರಾ ಅಥವಾ ಹೋಗ್ತಾ ಇದ್ದೀರಾ ಅಂದರೆ ಎದುರುಗಡೆ ಬರೋರಿಗೆ ಹೆಡ್ಲೈಟ್ ಅಷ್ಟು ಅನ್ನೋದು ಗೊತ್ತಾಗಲ್ಲ. 4 ಇಂಡಿಕೇಟ್ರ್ ಹಾಕಿದರೆ ಸಖತ್ತಾಗಿ ಕಾಣಿಸುತ್ತೆ. ಮತ್ತು ನೀವು ಎಲ್ಲಾದರೂ ಪಾರ್ಕಿಂಗ್ ಮಾಡಿದಾಗ ಭಾಳ ಯೂಸ್ ಆಗುತ್ತೆ. ಅದೊಂದು ಎಕ್ಸ್ಟ್ರಾ ಹಾಕ್ಸ್ಕೋಬೇಕಾಗುತ್ತೆ ಇದರಲ್ಲಿ. ಬಾಕಿದ ಗಾಡಿಗಳಲ್ಲೆಲ್ಲ ಆಲ್ಮೋಸ್ಟ್ ಕೊಟ್ಟಿದ್ದಾರೆ. ಎಲ್ಲಾದರೂ ರೈಡ್ ಮಾಡಿ ಮೊಬೈಲು ಚಾರ್ಜ್ ಮಾತ್ರ ಹಾಕೋದು ಮರಿಬೇಡಿ ಅಂತ. ಎಲ್ಲರೂ ರೈಡ್ ಮಾಡಿ ಮೊಬೈಲ್ ಚಾರ್ಜ್ ಹಾಕೋದು ಮರಿಬೇಡಿ, ಯಾಕಂದರೆ ಮೊಬೈಲ್ ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ನಮ್ಮ ಬಜಾಜ್ ಅವರು ಥಿಂಕ್ ಮಾಡಿಬಿಟ್ಟು ಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ಇಲ್ಲೊಂದು ಯು ಎಸ್ ಬಿ ಪೋರ್ಟ್ ಕೊಟ್ಟಿದ್ದಾರೆ. ಮೊಬೈಲ್ ಸ್ಟ್ಯಾಂಡ್ ಒಂದು ಹಾಕ್ಸ್ಕೊಂಡ್ರೆ ಆಯ್ತು ಅಷ್ಟೇ. ಅದು ಒಂದು ಕೊಟ್ಟಿಲ್ಲ ಅವರು, ಮುಂದೆ ಅಪ್ಡೇಟಲ್ಲಿ ಕೊಡ್ಬೋದು ಜನರ ಬೇಡಿಕೆಯಿಂದ. ಇಲ್ಲಿ ನೋಡಿ ಸ್ಮಾರ್ಟ್ ಕನೆಕ್ಟ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ಸ್ಮಾರ್ಟ್ ಕನೆಕ್ಟ್ ಅಂದರೆ ಬ್ಲೂಟೂತ್ ಕನೆಕ್ಷನ್ ಮಾಡಿಬಿಟ್ಟು ನೀವು ಗಾಡಿದು ಮೊಬೈಲಲ್ಲೆಲ್ಲ ಚೆಕ್ ಮಾಡ್ಕೋಬೋದು. ಲೆಟ್ಸ್ ಗೋ ಟು ಆನ್ ಡಿಸ್ಪ್ಲೇ. ಮಗ ನೋಡ್ರಿ ಹಿಂಗೈತೆ. ನಿಮಗೆ ಡಿಸ್ಪ್ಲೇಲಿ ಏನೇನೆಲ್ಲ ಇದೆ ಏನೇನೆಲ್ಲ ಬರುತ್ತೆ ಅಂತ ಹೇಳಿ ಗೊತ್ತಾಗಬೇಕು ಅಂದರೆ ಜಸ್ಟ್ ಒಂದು ಸರಿ ಹಿಂಗೆ ಕೀ ಆಫ್ ಮಾಡಿ ಆನ್ ಮಾಡಿಬಿಟ್ರೆ ನೋಡಿ ಎಲ್ಲ ತೋರಿಸುತ್ತೆ. ನೋಡಿ ಇವಾಗ ನೋಡಿ ಇದೆ, ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ ಅದರಲ್ಲಿ. ಅದ್ರದ್ದೊಂದು ಫೋಟೋ ಕ್ಯಾಪ್ಚರ್ ಮಾಡಿ ಇಟ್ಕೊಂಡು ನೀವು ನೋಡ್ಕೋಬೇಕು ಏನೇನು ಆಪ್ಷನ್ ಇದೆ ಏನೇನಿಲ್ಲ ಅಂತೇಳಿ. ನೋಡಿ ಇಲ್ಲಿ ಬ್ಲೂಟೂತು ಬ್ಲಿಂಕ್ ಆಗ್ತಾಯಿದೆ, ಮೇಲ್ಗಡೆ ಲೈಟು ಬ್ಲಿಂಕ್ ಆಗ್ತಾಯಿತ್ತಪ್ಪ, ಯಾಕಂತ ನನಗೂ ಗೊತ್ತಿಲ್ಲ. ಇದರಲ್ಲಿ ನಿಮಗೆ ನೋಡೋದಾದರೆ ಡಿಸ್ಪ್ಲೇ ಬಂದುಬಿಟ್ಟು ಹಿಂಗಿದೆ. ಮುಂಚೆದು ಒಂದು ಸೈಡು ಇದು ಒಂದು ಸೈಡ್ ಡಿಜಿಟಲ್ಲು, ಒಂದು ಸೈಡು ಟ್ಯಾಕೋಮೀಟ್ರ್ ಇತ್ತು. ಬಟ್ ಇವಾಗ ಪೂರ್ತಿ ಡಿಜಿಟಲ್ ಮಾಡಿಬಿಟ್ಟಿದ್ದಾನೆ. ಆ ಕಟ್ಟಿ ಹಿಂಗೆ ಹೇಳ್ದಾಗ ಗಾಡಿ ಎಷ್ಟು ಲೀಟ್ರ್ ತಿರುಪ್ಲಿಕ್ಕಾಗೋ ಮಜಾನ ಬೇರೆ. ಬಟ್ ಇದರಲ್ಲಿ ಆ ಫೀಲೇ ಬರಲ್ಲ, ನಂಬರ್ಸ್ ಓಡ್ತಾ ಇರುತ್ತೆ. ಬಿಡಿ ಪರವಾಗಿಲ್ಲ, ಜನ್ರೇಷನ್ ಅಪ್ಡೇಟ್ ಆದಂಗೆ ಇವರು ಅಪ್ಡೇಟ್ ಮಾಡಿದ್ದಾರೆ. ಯಾರು ಏನೇ ಅಂದರು ಅದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅಪ್ಡೇಟು ಅಂದರೆ ಅಪ್ಡೇಟು. ಮುಂದೆ ಇಷ್ಟು ದೊಡ್ಡ ಕೊಟ್ಟಿದ್ದಾರೆ, ಇಷ್ಟು ದೊಡ್ಡ ಡಿಸ್ಪ್ಲೇನೇ ಕೊಡ್ಬೋದು. ಏನಂತೀರ? ನೋಡಿ ಪೂರ್ತಿಯಾಗಿ ಈ ಥರ ಕಾಣಿಸುತ್ತೆ. ಬಜಾಜ್ ನಿಮಗೆ ಗೇರ್ ಪೊಸಿಷನ್ ಇಂಡಿಕೇಟ್ರು, ಫ್ಯೂಲ್ ಇಂಡಿಕೇಟ್ರು, RPM ಲೈಟು, ಓಡೋಮೀಟ್ರು, ಮತ್ತು ಎಷ್ಟು ಕಿಲೋಮೀಟ್ರ್ ಓಡ್ತಾ ಇದೆ ಅನ್ನೋದು. ಮತ್ತು ನಿಮಗೆ ಇದರಲ್ಲಿ ನೋಡಿ ಟ್ರಿಪ್ A, ಟ್ರಿಪ್ B ಮತ್ತು ಟೈಮಿಂಗು ಎಲ್ಲ ಸಿಗುತ್ತೆ ನಿಮಗೆ. ಬ್ಲೂಟೂತ್ ಕನೆಕ್ಟಿವಿಟಿನೂ ಇದೆ ಇದರಲ್ಲಿ. ಬ್ಲೂಟೂತ್ ಕನೆಕ್ಷನ್ ಮಾಡ್ಕೊಂಡ್ರಿ ಅಂದರೆ ಮೆಸೇಜ್ ಅಲರ್ಟು, ಕಾಲ್ ಅಲರ್ಟು ಎಲ್ಲ ಬರುತ್ತೆ. ಬ್ಲೂಟೂತ್ ಆಗಿರ್ಬೋದು, ನೀವು ಫ್ಯೂಚರ್ ಆಗಿರ್ಬೋದು, ಎಷ್ಟೇ ತಿಳ್ಕೊಂಡ್ರೂ ಕಡಿಮೆನೇ. ಅದಕ್ಕೆ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನಮಗೆ ಬೇಕಾಗಿದ್ದು ಗಾಡಿ ರಾ ಅಂದರೆ BS3 ಎಲ್ಲ ಹೆಂಗಿದೆ ಗುರು. NS200 ನೋಡಿದ್ದೀರಾ?
ಆ ಥರದ ಗಾಡಿ ಬೇಕು. ಈ ಥರ ಸುಮ್ಮನೆ ಬ್ಲೂಟೂತ್ ಕನೆಕ್ಷನ್ನು ಅದು ಇದು ಎಲ್ಲ ಎಂತಕ್ಕೆ ನಮಗೆ. ಈ ಗಾಡೀಲಿ ಹೇಳಲಿಕ್ಕೆ ಇಷ್ಟೇ, ಜಾಸ್ತಿಯಾಗಿ ಬಿಲ್ಡಪ್ ಕೊಟ್ಟು ಹೇಳಲಿಕ್ಕೆ ನಂಗೆ ಬರಲ್ಲ. ಏನು ಗಾಡೀಲಿದೆ ಅದನ್ನು ಹೇಳ್ತೀನಿ, ಯಾಕಂದ್ರೆ ಜಾಸ್ತಿ ಇಲ್ಲ ಬರೋದೆಲ್ಲ ಹೇಳಿದ್ರೆ ಆಮೇಲೆ ಗಾಡಿ ತಗೊಂಡ್ಮೇಲೆ ಅಥವಾ ಅವ್ರು ಹೋಗಿ ಗಾಡೀಲಿ ನೋಡಿದ ಮೇಲೆ ಅದಿಲ್ಲ ಅಂದರೆ ಈ ಬಡ್ಡಿ ಮಗ ಹಂಗೆ ಹೇಳಿದ್ದ ಅಂತ ಬೈಕೋಬಾರ್ದು. ಗಾಡೀಲಿ ಏನಿದೆ ಅಷ್ಟೇ ನಾವು ಹೇಳೋದು. ಒಂದು ಸರಿ ಓಡಿಸ್ಬಿಟ್ಟು ನೋಡೋಣ ಬನ್ನಿ. ನೋಡಿ ಸೈಡ್ ಸ್ಟ್ಯಾಂಡ್ ಹಾಕಿದ್ದೀನಿ. ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಸೆನ್ಸರ್ ಇರೋದ್ರಿಂದ ಕಟ್ ಆಗುತ್ತೆ. ಇಂಜಿನ್ ಕಿಲ್ ಸ್ವಿಚ್ ಆನ್, ಸ್ಟೈಲ್ ಆನ್. ಸ್ಟಾರ್ಟ್ ಆಯ್ತು ಗಾಡಿ. ಯಾಕಂದರೆ ಗಾಡಿ ನ್ಯೂಟ್ರಲಲ್ಲಿದೆ. ಅದನ್ನು ಗೇರಿ ಹಾಕ್ತೀನಿ ನೋಡಿ, ಗಾಡಿ ಬಂದ್ಬಿದ್ದಾಯ್ತು. ಇದೇ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಅಂದರೆ. ಬನ್ನಿ ರೈಡ್ ಮಾಡಿ ನೋಡೋಣ. ಅದಕ್ಕಿಂತ ಮುಂಚೆ ಗಾಡಿನ ನ್ಯೂಟ್ರಲಿ ಹಾಕೋಬೇಕು. ಸ್ಟಾರ್ಟ್ ಮಾಡಿ ಸೌಂಡ್ ಕೇಳಬೇಕು ನೋಡಿ. ನಾರ್ಮಲಾಗಿ ಈ ಥರ ಕೇಳಿಸುತ್ತೆ. ಸ್ವಲ್ಪ ಬೇಸಿಯಾಗಿದೆ, ಡುಗು 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 ಅನ್ನುತ್ತೆ ಗಾಡಿ. ಕೇಳಿಸ್ತಾಯ್ತಾ? ಕೇಳಿಸ್ಕೊಬಿಡಿ ನೋಡಿ. ಇವಾಗ ರೇವ್ ಮಾಡ್ತೀನಿ. ಸ್ವಲ್ಪ ದೂರದಿಂದ ಈ ಥರ ಇದೆ ಸೌಂಡು. ಬನ್ನಿ ರೈಡ್ ಮಾಡಿ ಬರೋಣ ಒಂದು. ಲೆಟ್ಸ್ ಗೋ. ಗಾಡಿ ರೈಡ್ ಮಾಡ್ತಾ ಪ್ರತಿ ಗೇರಲ್ಲೂ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಫಸ್ಟ್ ಗೇರಲ್ಲಿ ಇದ್ದೀನಿ. 35, 61 ಎರಡನೇ ಗೇರಿಗೆ, 84 ಮೂರನೇ ಗೇರು, 4ನೇ ಗೇರು. ಮಕ್ಕಳೆಲ್ಲ ಇದ್ದಾರೆ, ಜೋರು ಹೊಡೆಯೋದು ಬೇಡ. 94ನೇ ಗೇರಿಗೆ ಏನಿಲ್ಲ ಅಂದರೂ 100 ಮೇಲೆ ಹೋಗುತ್ತೆ. 5ನೇ ಗೇರಿಗೆ ಏನಿಲ್ಲ ಅಂದರೂ 125 ಹೋಗ್ಬೋದು ನನ್ನ ಪ್ರಕಾರ. ಬಟ್ ಎಷ್ಟು ಹೋಗುತ್ತೆ ಗೊತ್ತಿಲ್ಲ. ಅಡಿಬೇಕಾದ್ರೆ ಸಿಟ್ಟಿಂಗ್ ಪೊಸಿಷನ್ನು ಅಷ್ಟೇ ಕಂಫರ್ಟಬಲ್ ಆಗಿದೆ. ಹ್ಯಾಂಡ್ಲು ಕೈ ನೋಡಿ, ಕೈ ಸ್ಟ್ರೇಟ್ ಆಗಿರುತ್ತೆ ಇದ್ರದ್ದು. ಅದರಿಂದ ನಿಮಗೆ ಬ್ಯಾಕ್ ಪೇನ್ ಆಗಿರ್ಬೋದು, ಕೈ ನೋವಾಗಿರೋದು ಬರೋಲ್ಲ. ನೀವು ಸ್ವಲ್ಪ ಲಾಂಗ್ ರೈಡೆಲ್ಲ ಆರಾಮಾಗಿ ಮಾಡ್ಬೋದು ಇದರಲ್ಲಿ. ಮತ್ತು ಕೂರ್ಲಿಕ್ಕೆ ನೋಡಿ, ಹಿಂಗೆ ಕಾಲು ನೋಡಿ ಕೂರ್ಲಿಕ್ಕೆ ಟ್ಯಾಂಕ್ ಇಲ್ಲಿ ಒಳಗಡೆ ಹಿಂಗೆ ಕವರ್ ಕೊಟ್ಟಿರೋದ್ರಿಂದ ಕರೆಕ್ಟಾಗಿ ನಿಮ್ಗೆ ಕೂರುತ್ತೆ. ಹಿಂಗೆ ಚೆನ್ನಾಗಿದೆ ನೋಡ್ರಿ, ಹೆಂಗೆ ಬಲ್ಕೆ ಕಾಣಿಸುತ್ತೆ ಗಾಡಿ. ಟ್ಯಾಂಕು ಹಿಂಗಿದೆ ನಮ್ಮದು NS. ಬಜಾಜ್ ಅವರು ಅಂದ್ರೆ ಸುಮ್ಮನೆನಾ. ಫ್ರಂಟ್ ಬ್ರೇಕಿಂಗ್ ಚೆಕ್ ಮಾಡೋಣ ಬನ್ನಿ, ABS ಹೆಂಗೆ ವರ್ಕ್ ಆಗುತ್ತೋ. 60ರಲ್ಲಿ 60 ABS. ಸೈಕೂರು ಇಲ್ಲೋಡು. ABS ಇರೋದ್ರಿಂದ ಹಿಂಗೆ, ಇಲ್ಲಾಂದರೆ ಸ್ಕಿಡ್ ಆಗಿಬಿಡುತ್ತೆ ಗಾಡಿ. ABS ಇದ್ದರೆ ಸ್ಕಿಡ್ ಆಗೋದಿಲ್ಲ. ಅದೊಂದು ಒಳ್ಳೆ ಬೆನಿಫಿಟ್ಟು. ಇನ್ನೊಂದ್ಸರಿ ಟೆಸ್ಟ್ ಮಾಡೋಣ. ಬ್ರೇಕಿಂಗು, ಫ್ರಂಟ್ ಬ್ರೇಕಿಂಗ್ ಮಾತ್ರ ಒತ್ತೀನಿ, ಬ್ಯಾಕ್ ಬ್ರೇಕ್ ಒತ್ತಲ್ಲ. ಬ್ರೇಕಿಂಗ್ ಮಾತ್ರ ಸೂಪರ್ ಆಗಿದೆ. ಸ್ವಲ್ಪ ಇಲ್ಲಿ ಗುಂಡಿ ಎಲ್ಲ ಐತೆ ನೋಡಿ, ನೋಡ್ಕೊಬಿಟ್ರಿ. ಇವಾಗ ಹಿಂಗೆಲ್ಲ ಇದೆ, ಅಲ್ಲೇ ಹೊಡೆದು ನೋಡ್ತೀನಿ. ಆರಾಮಾಗಿ ನೀವು ಗದ್ದೆ ಬೇಲಲ್ಲಾಗಿರ್ಬೋದು, ಗುಂಡಿಲಾಗಿರ್ಬೋದು, ಆರಾಮ್ ಹೊಡ್ಕೋಬೋದು ಗಾಡಿನ ನೋಡಿ. ಪೂರ್ತಿ ಆಫ್ ರೋಡಿಂಗ್ ಆರಾಮಾಗಿ ಮಾಡ್ಬೋದು. ಎದ್ದು ನಿಂತ್ಕೊಂಡು ಆರಾಮ್ ಹೊಡಿಬೋದು ಇದರಲ್ಲಿ. ಜುಮ್ ಜಮ್ ನೋಡಿ, ಆರಾಮಾಗಿ ಹೊಡಿಬೋದು. ಇಲ್ಲಿ ನೋಡಿ ಇಷ್ಟು ತಗ್ಗಿದೆ. ಕೆಳಗಡೆ ಯೂಸ್ ನೋಡ್ತೀನಿ ತಾಗ್ತತಾ ಇಲ್ಲ ಅಂತೇಳಿ. ಗಾಡಿ ಬಂದ್ ಮಾಡಿದೆ, ಯಾಕಂದರೆ ನಿಮ್ಗೆ ತೋರಿಸ್ಬೇಕಲ್ಲ. ನೋಡ್ರಿ ಅಷ್ಟು ತಗ್ಗಿಗಿಳಿಸಿದ್ದೀನಿ. ವೀಲ್ ಅರ್ಧ ಇದಾಗಿದೆ. ಇನ್ನೂ ನಿಮಗೆ ಅರ್ಧ ಅಡಿ ಗ್ಯಾಪ್ ಐತೆ. ಇನ್ನೂ ಏನು ಬೇಕು ಗುರು, ಆರಾಮಾಗಿ ಎಲ್ಲಿ ಬೇಕಾದ್ರೆ ಅಲ್ಲಿ ನುಗ್ಸಾಡು ಹೊಡಿಬೋದು. ಗಿಂಡಿಲಲ್ಲ ಇದರಲ್ಲಿ ಆರಾಮ್ ಎದ್ದು ನಿಂತ್ಕೋಬೋದು. ಎದ್ದು ನಿಂತ್ಕೊಂಡು ನೋಡಿದ್ರೆ ಮಸ್ತಾಗಿರುತ್ತೆ. ನೋಡಿ ಇನ್ನೂ ಇಷ್ಟೈತೆ ಗ್ಯಾಪು. ಅದು ಹೆಂಗಿದೆ ಗೊತ್ತಾ ನೋಡ್ರಿ, ಕರೆಕ್ಟ್ ಮಾಡಿ. ಈ ಥರ ಇದೆ. ಆರಾಮಾಗಿ ನೀವು ಎಲ್ಲ ಕಡೆ ಹೊಡ್ಕೋಬೋದು. ಆಫ್ ರೋಡಿಂಗ್ ಆಗಿರ್ಬೋದು ಎಲ್ಲ. ಫ್ರಂಟ್ ಟೈಯರ್ದು ಮತ್ತು ಬ್ಯಾಕ್ ಟೈಯರ್ದು ಸೈಜ್ ಎಷ್ಟಿದೆ ಅಂತೇಳಿ ನೋಡಿಲ್ಲ. ಮೇನ್ ಅದು ಹೇಳಿಲ್ಲ ನಿಮಗೆ. ಫ್ರಂಟ್ ಟೈಯರ್ ಸೈಜ್ ಬಂದುಬಿಟ್ಟು 100/80 ಅಂದರೆ 100. ಫ್ರಂಟ್ ಸೈಜ್ ಟೈರ್ ಸೈಜ್ ಬಂದುಬಿಟ್ಟು 100 ಇದೆ. ಬ್ಯಾಕ್ ಸೈಡ್ ಟೈರ್ ಸೈಜ್ ಬಂದುಬಿಟ್ಟು 130 ಕೊಟ್ಟಿದ್ದಾನೆ. ಬ್ಯಾಕ್ ಸೈಡ್ 130, ಫ್ರಂಟ್ ಸೈಡ್ 100. 220ಗೆ ಬರೀ 120 ಇದೆ. ಅದು ಇನ್ನೂ ಸಣ್ಣದಾಗ್ಬಿಡ್ತಾವೆ. ಇದಕ್ಕೆ ಸಾಕತ್ತೆ. ಟೈರ್ ಸೈಜ್ ಓಕೆ, ಸೂಪರಾಗಿದೆ. ಗಾಡಿ ಸಾಕಾಗಿದೆ. ಈ ಗಾಡಿ ಬಗ್ಗೆ ಹೇಳಲಿಕ್ಕೆ ಇಷ್ಟು.
ಇರೋದನ್ನು ಹೇಳಿದ್ದೀನಿ, ಎಲ್ಲ ತೋರಿಸಿದ್ದೀನಿ. ಇನ್ನೂ ಏನಾದರೂ ನಾ ಹೇಳೋದು ಮರ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ.